ಮತ್ತು ನಮಗೆಲ್ಲ ಬೈಯಲ್ದಂಗೆ ಮಾಡಿಕೊಟ್ರಿ ಮಾಡ್ಯಾರ. ಭಾಳ ಒಳ್ಳೆ ಕೆಲಸ ಆತಿದ್ದು. ಇದೊಂದು ಮಾಡಿದ್ದು ಭಾಳ ನಮಗೆ ಖುಷಿ ಆಯ್ತು ರೀ. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು 8 ದಿವಸದೊಳಗೆ ನಮ್ಮನ್ನು ಕರೆದು ಚರ್ಚೆ ಮಾಡಿ ಇಲ್ಲಿ ಚೆತ್ತ ಆಟೋ ರಿಕ್ಷಾ ನಿಲ್ದಾಣ ಮಾಡಿಕೊಡ್ಬೇಕು. ಪಾರ್ಕಿಂಗ್ ಎಲ್ಲ ಸ್ಪೇಸ್ ಚೆನ್ನಾಗಿರಲಿಲ್ಲ. ಈಗೆಲ್ಲ ಹೊಸಾದು ಮಾಡಿದ್ದಾರೆ. ಎಸ್ಕಲೇಟರ್ ಇದೆ, ಎಲಿವೇಟರ್ ಇದೆ, ಸ್ಟೆಪ್ಸ್ ಎಲ್ಲ ಇದೆ. ಬೇಕಂದರೆ ವಯಸ್ಸಾದವರಿಗೆ ವೀಲ್ ಚೇರಲ್ಲಿನೂ ಮೂವ್ ಮಾಡ್ಕೊಂಡು ಪಾತ್ನೂ ಮಾಡಿದ್ದಾರೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿರುವಂಥ ಹಳೆ ಬಸ್ ನಿಲ್ದಾಣವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು 40 ಕೋಟಿ ವೆಚ್ಚದಲ್ಲಿ ಹೊಸದಾಗಿ ನಗರ ಮತ್ತು ಉಪನಗರ ಬಸ್ ನಿಲ್ದಾಣವಾಗಿ ನಿರ್ಮಾಣ ಮಾಡಿದ್ದು. ಈ ಒಂದು ಬಸ್ ನಿಲ್ದಾಣದ ಇಂದು ಉದ್ಘಾಟನೆ ಆಗಿದ್ದು. ಇದರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಚಲೋ ಆಗೈತ್ರಿ, ಬಸ್ ಸ್ಟ್ಯಾಂಡ್ ಚಂದ ಐತ್ರಿ. ಯಾವುದೋ ಲೇಟ್ ಆದ್ರೂ ನಮಗೆ ಅಕಸ್ಮಾತ್ ನಿಂದ್ರಾಗ ಒಂದು ಸ್ವಲ್ಪ ನೆಲೆ ಅನ್ಸೈತ್ರಿ. ನಾವು ಕೆಲ್ಸಕ್ಕೆ ಹೋಗ್ಯವ್ರಿ, ಅಕಸ್ಮಾತ್ ಬಸ್ ಸ್ಟ್ಯಾಂಡ್ ಇಲ್ಲಿ ಬಂದ್ರು ಭಯ ಅನ್ಸಲ್ರಿ. ಅಲ್ಲೇ ರೋಡ್ ಹತ್ರ ಇದ್ದಾಗ ಭಯ ಅನ್ಸತ್ರಿ. ಈಗೇನು ಭಯ ಅನ್ಸಲ್ರಿ, ಮಸ್ತ್ ಆಗೈತ್ರಿ. ಹಿಂಗೆ ಅನ್ಕೊಂಡಿದ್ದಿಲ್ಲ ಬಿಡ್ರಿ, ಹಿಂಗೆ ಆಕತಿ ಅನ್ಕೊಂಡಿದ್ವಿ. ಅನ್ಕೋದಕ್ಕಿಂತ ಹೆಚ್ಚಿಗೆ ಮಸ್ತ್ ಆಗೈತ್ರಿ, ಚಂದ ಆಗೈತೆ. ಬಸ್ ಸ್ಟ್ಯಾಂಡ್ ಮಾತ್ರ ನಮ್ಗೆ ಬಸ್ಸಿಂದ ಭಾಳ ತೊಂದರೆ ಐತ್ರಿ. ಬೇನ್ ಗಿಡದಂತ್ರ ಈಗ ನಮ್ಗೆ ಕುಂತು ಹೋಗಾಕ ಸೀಟ್ ಸಿಗ್ತಾವ್ರಿ, ಬಸ್ ಸಿಗ್ತಾವೆ, ಆರಾಮ ಆತ್ರಿ. ಈಗ 2 ವರ್ಷ ಮಾತ್ರ ನಮಗೆ ಭಾಳ ತೊಂದರೆ ಆಗೈತ್ರಿ ಸರ. ಈಗ ನಾವೆಲ್ಲ ಅನುಭವಿಸೇವ್ರಿ. ಹೆಣ್ಣು ಮಕ್ಕಳು ಆಧಾರ್ ಕಾರ್ಡ್ ಆಗಿಂದ ನಮ್ಗೆ ಸೀಟ ಸಿಗ್ತಿದ್ದಿಲ್ಲ ರೀ, ಬಸ್ ಸ್ಟ್ಯಾಂಡ್ ಐತಿದ್ದಿಲ್ಲ ರೀ. ನಮಗೆ ಭಾಳ ಅನುಕೂಲ ಆತ್ರಿ, ಎಲ್ಲ ಚಲೋ ಆಯ್ತು ನೋಡ್ರಿ. ಈಗ ನಾವು ಭಾಳ ಆನಂದ ಆಗೈತೆ, ಭಾಳ ಚಲೋ ಸಿಸ್ಟಮ್ ಆಗೈತೆ. ಹತ್ಕೊಂಡು ಹೋಗಾಕ ಭಾಳ ಸಿಸ್ಟಮ್ ಆಗೈತೆ. ಅದು ಭಾಳ ಅರ್ಥ ಆಗಿತ್ತು ನಮ್ಗೆ ಹತ್ತಾಕ. ಇದು ಭಾಳ ಸಿಸ್ಟಮ್ ಭಾಳ ಒಳ್ಳೆ ಆಗೈತೆ. ಚೆನ್ನಾಗಿ ಅನಿಸ್ತದೆ ರೀ. ಹಳೇದ್ರಲ್ಲೆಲ್ಲ ಅನಾನುಕೂಲ ಇತ್ತು. ಪಾರ್ಕಿಂಗ್ ಎಲ್ಲ ಸ್ಪೇಸ್ ಚೆನ್ನಾಗಿರಲಿಲ್ಲ. ಈಗೆಲ್ಲ ಹೊಸಾದು ಮಾಡಿದ್ದಾರೆ. ಎಸ್ಕಲೇಟರ್ ಇದೆ, ಎಲಿವೇಟರ್ ಇದೆ, ಸ್ಟೆಪ್ಸ್ ಎಲ್ಲ ಇದೆ. ಬೇಕಂದರೆ ವಯಸ್ಸಾದವರಿಗೆ ವೀಲ್ ಚೇರಲ್ಲಿನೂ ಮೂವ್ ಮಾಡ್ಕೊಂಡು ಪಾತ್ನೂ ಮಾಡಿದ್ದಾರೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಬೆಸ್ಟ್ ಡೆವಲಪ್ಮೆಂಟಿಗೆ ಒಂದು ಸ್ಟೆಪ್ ಆಗಿದೆ ಅಂತ ಅರ್ಥ. ಹುಬ್ಳಿ ಧಾರವಾಡ ಅಂತಂದರೆ ಯಾವಾಗಲೂ ರೋಡ್ ಸರಿ ಇರ್ತಿರಲಿಲ್ಲ, ಬಸ್ ಸ್ಟ್ಯಾಂಡ್ ಸರಿ ಇರ್ತಿರಲಿಲ್ಲ, ಮಳೆ ಬಂದರೆ ಗುಂಡಿ ತೆಗ್ಗುಗಳೆಲ್ಲ ಇರ್ತಿದ್ವು. ಇಲ್ಲೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಭಾಳ ಖುಷಿ ಆಯಿತು. ಗೋಕುಲ್ ರೋಡಿಗೆ ಹೋಗಬೇಕು ಅಂತಂದರೆ ಎಲ್ಲರೂ ನಾವು ಧಾರವಾಡದಿಂದ ಬಂದು ಹೊಸೂರು ಕ್ರಾಸಿಗೆ ಇಳಿದು ಹೊಸೂರು ಕ್ರಾಸಿಂದ ಗೋಕುಲ್ ರೋಡಿಗೆ ಆಟೋಗರ ಹೋಗಬೇಕಿತ್ತು, ಬಸ್ಸಿಗರ ಹೋಗ್ಬೇಕು. ಸೊ ಇಲ್ಲಾದಾಗಿಂದ ಎಲ್ಲರಿಗೂ ನಮಗೂ ಅನುಕೂಲ. ಆ್ಯಕ್ಚುಲಿ ನಾವು ರಾಣೆಬೆನ್ನೂರಿಗೆ ಹೋಗೋದಾದರೂ ಅನುಕೂಲ ಆಗ್ತಿರಲಿಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು ನಾವು ಲೇಡೀಸ್ ಆಗಿ. ಬಟ್ ಇಲ್ಲೇ ಆಗಿದ್ದರಿಂದ ಅನುಕೂಲ ಆಗಿದೆ. ನಿಜವಾಗ್ಲೂ ನಮ್ಗೆ ಎಷ್ಟು ಸಂತೋಷ ಆಗೈತಿ ಹೇಳಕ್ಕೆ ಆಗಲ್ಲ ಅಷ್ಟು. ಭಾಳ ಸಂತೋಷ ಆಗೈತಿ. ಆದರೆ ಜನರಲ್ಲಿ ಅವೇರ್ನೆಸ್ ಬೇಕಷ್ಟೇ. ಜನರು ಸಿಸ್ಟಮೆಟಿಕ್ಕಾಗಿ ಹೋಗೋದು ಬರೋದು ಕಲ್ಕೋಬೇಕು. ಇಷ್ಟು ಬಸ್ ಸ್ಟ್ಯಾಂಡ್ ಮಾಡಿದ್ದಕ್ಕೆ ಗುಡ್ಕ ಹಾಕೋದು ಹಿಂಗೆ ಆಗಬಾರ್ದು. ಫಸ್ಟಾಗಿ ಹೆಂಗೆ ನೋಡಿ ವರ್ಷಗಟ್ಟಲೆ ಹಿಂಗೆ ಇರಬೇಕು, ಅದು ಇಂಪಾರ್ಟೆಂಟ್. ಈಗ ಒಂದೇ ದಿವಸಕ್ಕೆ ಸ್ವಚ್ಛತೆ ಆಗಿದ್ದು ಅಲ್ಲ, ಲೈಫ್ ಲಾಂಗ್. ಅಂದರೆ ಅದು ಬಸ್ ಸ್ಟ್ಯಾಂಡ್ ಕಟ್ಸಿದ್ದಕ್ಕೂ ಮಿನಿಸ್ಟ್ರು ಒಂದು ಉದ್ಘಾಟನೆ ಮಾಡಿ ಹೋಗಿದ್ದಕ್ಕೂ ಸಾರ್ಥಕತೆ. ಇಷ್ಟು ಕಂಫರ್ಟೇಬಲ್ ಆಗಿ ಆಗ್ತದೆ ಅಂತೇಳಿ ನಾನು ತಗೊಂಡಿದ್ದಿಲ್ಲ. ಏನೋ ಒಂದು ಅಲೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ, ಸ್ಮಾರ್ಟ್ ಸಿಟಿ ಅಂತೇಳಿ. ಆ ಅನುಗುಣ ಪ್ರಕಾರ ಒಂದು ಈಗ ಭಾರಿ ಅನುಕೂಲ ಆಗಿದೆ, ಭಾಳ ಇಂಪೋರ್ ಆಗೈತೆ ರೀ. ನಮ್ಮ ಅಂಗವಕೀಲರಿಗೆಲ್ಲ ಭಾರಿ ಹೆಲ್ಪ್ ಆಗೈತೆ ರೀ. ಭಾಳ ಎಲ್ಲ ಚಲೋ ಆಗೈತೆ ರೀ. ಎಸ್ಕಲೇಟರ್ ಇಟ್ರ, ಲಿಫ್ಟ್ ಇಟ್ರ, ಮತ್ತು ನಮಗೆಲ್ಲ ಬೈಯಲ್ದಂಗೆ ಮಾಡಿಕೊಟ್ರಿ ಮಾಡ್ಯಾರ. ಭಾಳ ಒಳ್ಳೆ ಕೆಲಸ ಆತಿದ್ದು. ಇದೊಂದು ಮಾಡಿದ್ದು ಭಾಳ ನಮಗೆ ಖುಷಿ ಆಯ್ತು ರೀ. ಸರ್, ನಮಗೆ ಇಲ್ಲಿ ಹಳೆ ಬಸ್ ಮುಂಭಾಗದಲ್ಲಿ ಸುಮಾರು 40 ವರ್ಷಗಳಿಂದ 300 ಆಟೋ ರಿಕ್ಷಾಗಳ ನಿಲ್ತವೆ. ಸಾವಿರಾರು ಕುಟುಂಬ ರಿಕ್ಷಾದವರು ಬದುಕ್ತೇವೆ. ಈ ಹೊಸ ಹಳೆ ಬಸ್ ನಿಲ್ದಾಣನ ತೆಗೆದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬಸ್ ನಿಲ್ದಾಣನ ಮಾಡಿದ್ದಾರೆ. ಈ ಹೊಸ ಬಸ್ ನಿಲ್ದಾಣನ ನಮಗೆ ಭಾಳ ಸಂತೋಷ ತಂದು ಕೊಟ್ಟೈತ್ರಿ. ಹಾಲು ಕುಡಿದೋಡು ಸಂತೋಷ ಆಗೈತಿ. ಆದರೆ ಇವತ್ತು 300 ಆಟೋ ರಿಕ್ಷಾ ನಿಲ್ದಾಣಗಳು ಇಲ್ಲಿ ನಿಲ್ದಾಣದಲ್ಲಿ ನಮ್ಮ ಆಟೋ ರಿಕ್ಷಾ ನಿಲ್ದಾಣಕ್ಕೆ ಜಾಗ ಕೊಟ್ಟಿಲ್ಲ ಸರ್. ಫಸ್ಟ್ ಈ 40 ವರ್ಷಗಳಿಂದ ನಿಲ್ದಾಣದಲ್ಲಿ ನಮ್ಮ ನಿಲ್ದಾಣ ತೋರಿಸ್ಬೇಕು. 8 ದಿನ ಜಿಲ್ಲಾಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು 8 ದಿವಸದೊಳಗೆ ನಮ್ಮನ್ನು ಕರೆದು ಚರ್ಚೆ ಮಾಡಿ ಇಲ್ಲಿ ಚೆತ್ತ ಆಟೋ ರಿಕ್ಷಾ ನಿಲ್ದಾಣ ಮಾಡಿಕೊಡ್ಬೇಕು. ಮಂಗಳೂರು ಮಾದರಿಯೊಳಗೆ ಮಾಡಿಕೊಡ್ಬೇಕು. ಆ ನಿಲ್ದಾಣವನ್ನು ಮಾಡಿ. ಯಾಕಂದರೆ ಸರ್, ಈ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ನಾವೇನು ಕೇಳಿವಿ ಸರ್, 40 ವರ್ಷಗಳಿಂದ ಎಲ್ಲಿ ನಮ್ಮ ಆಟೋ ನಿಲ್ತಿದ್ವೋ ಅಲ್ಲೇ ಚೆತ್ತ ಆಟೋ ರಿಕ್ಷಾ ಮಾಡಿಕೊಡ್ಬೇಕಂತ ನಾನು ಇನ್ನೊಮ್ಮೆ ಮತ್ತೆ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊಂಡು. ಬಸ್ ಸ್ಟ್ಯಾಂಡ್ ಮಾಡಿದಾರಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದಾರಲ್ಲ. ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಸರ್, ನಮ್ಗೆ ಸ್ಟ್ಯಾಂಡ್ ಮಾಡಿ ಕೊಟ್ಟಿಲ್ಲ ಇಲ್ಲಿ. ನಾವು ಸುಮಾರು ಒಂದು 25 ವರ್ಷದಿಂದ ಆಟೋ ನಡೆಸಾಕ್ತೀವಿ ಇಲ್ಲಿ. ನಮ್ಮ ಅಪ್ಪಾರ ಇದ್ದರು, ಅವರೆಲ್ಲ ಇಲ್ಲಿ ಆಟೋ ಟಾಂಗ ಹೊಡೆದಿದ್ದವರು. ಆಮೇಲೆ ಜನಗಳಿಗೂ ಭಾಳ ತೊಂದರೆ ಆಗ್ತೈತೆ ಸರ್. ಉಡುಪಿ ಮಂಗಳೂರು ಬಸ್ ಇಲ್ಲಿ ಯಾವುದೂ ಬರೋಂಗಿಲ್ಲ. ಅಲ್ಲಿ ಮುಲಿಗೆ ಇಳಿಸ್ತಾರೆ. ಎಲ್ಲಿ ಬೇಕಾದ್ರೆ ಟ್ರಾಫಿಕ್ ಜಾಮ್ ಮಾಡಾಕ್ತಾರೆ.
ಎಲ್ಲಿ ಬೇಕಾ ಸಿಕ್ಕಲ್ಲಿ ನೋಡ್ರಿ ನೀವು ಹುಬ್ಳಿ ಒಳಗೆ ಸಿಕ್ಕಲ್ಲೇ ಟ್ರಾಫಿಕ್ ಜಾಮ್ ಆಗ್ತೈತೆ. ಮನಿ ನಡ್ಸೋದು ಬೀದಿ ಪಾಲಿಗೆ ಬಂದುಬಿಟ್ಟಿವಿ ನಾವು. ಮನಿ ನಡ್ಸೋದು ಕಷ್ಟ ಆಗಿಬಿಟ್ಟಿದೆ ನಮಗೆ. ನಮ್ಮ ತಂದೆ ತಾಯಿಗೆ ನೋಡಬೇಕು, ಹೆಂಡತಿ ಮಕ್ಕಳಿಗೆಲ್ಲರೂ ನೋಡಬೇಕು. ಇವಾಗೆಲ್ಲ ನಾವು ಹೆಂಗೆ ಬೇಕಾದ್ರೆ ಎಲ್ಲೇ ಹಮಾಲಿ ಅದ ಇನ್ನೇನು ಮಾಡೋಕೆ 4 ವರ್ಷದಿಂದ ಅಷ್ಟು ಕಷ್ಟಪಟ್ಕೊಂಡು ಬಂದೀವಿ ಸರ್. ಇವತ್ತು ಉದ್ಘಾಟನೆ ಆಗೈತಿ, ಇವತ್ತೊಂದು ಆಶಾಭಾವನೆ ಮೂಡ್ತಾ ನಮ್ಗೆ ಅವರು ಒಂದು ಸ್ಟ್ಯಾಂಡನ್ನು ಕೊಟ್ಟಿಲ್ಲ ಸರ್ ಇನ್ನೂ ಮಟ. 5 ವರ್ಷಲಿಂದ ನಾವು ಹೊರಗೆ ದುಡ್ದೀವಿ. ಈಗ ಸ್ಟ್ಯಾಂಡ್ ಮಾಡಿ ಕೊಡ್ಬೇಕು. ಸ್ಟ್ಯಾಂಡ್ ಮಾಡಿ ಕೊಡ್ಬೇಕು ಸರ್. ನಾವು ಎಲ್ಲಿ ಹೋಗ್ಬೇಕು ಸರ್? ನಮ್ಮಪ್ಪ ನಮ್ಮ ತಾಯಿ ತಂದೆ ಇಲ್ಲೇ ಜೀವನ ಕಳೆದಾರೆ ಸರ್. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತದ ವಾರ್ತಾ ಭಾರತಿ ಹುಬ್ಬಳ್ಳಿ.